ರಾಜ್ಯಾದ್ಯಂತ ಗ್ಯಾಸ್ಗೆ ಹಾಹಾಕಾರ, ಬುಕ್ಕಿಂಗ್ ಆಗದೆ ಜನರ ಪರದಾಟ. ಹೋಟೆಲ್ಗಳಿಗೆ ಪ್ರತಿದಿನ ಸಿಗಲಿದೆ 10 ವಾಣಿಜ್ಯ ಸಿಲಿಂಡರ್. ಗ್ಯಾಸ್ ತೈಲ ಟ್ರಬಲ್ ಬಗ್ಗೆ ಪ್ರಧಾನಿ ಮೋದಿ ಹೇಳಿದೇನು? ಈ ಸುದ್ದಿಯನ್ನು ನೋಡೋಣ ಗ್ಯಾಸ್ ಟ್ರಬಲ್ ನ್ಯೂಸ್ ಟಾಪ್ನಲ್ಲಿ. ಬುಕಿಂಗ್ ಮಾಡಿದ್ರು ತಗೊಳ್ತಾ ಇಲ್ಲ, ಏಜೆನ್ಸಿ ಮುಂದೆ ನಿಂತರೂ ಗ್ಯಾಸ್ ಸಿಗ್ತಾ ಇಲ್ಲ. ಬೀದಿಯಲ್ಲಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ. ಹೋಟೆಲ್ಗಳು ಬಂದ್ ಆಗಿವೆ. ಓಪನ್ ಇದ್ದ ಹೋಟೆಲ್ಗಳು ಸೌದೆ ಮೊರೆ ಹೋಗಿದೆ. ಡೀಸೆಲ್, ಸೀಮೆ ಎಣ್ಣೆ ಬಳಸುವಂತಾಗಿದೆ. ಇದೀಗ ಹೋಟೆಲ್ಗಳು ನಿಟ್ಟುಸಿರು ಬಿಡುವಂತಾಗಿದೆ. ಹೋಟೆಲ್ಗಳಿಗೆ ಹೆಚ್ಚುವರಿ 20% ಸಿಲಿಂಡರ್ ನೀಡುವಂತೆ ಕೇಂದ್ರ ಸರ್ಕಾರ ಆದೇಶಿಸಿದೆ. ಹೀಗಾಗಿ ರಾಜ್ಯದ ಹೋಟೆಲ್ ವಲಯಕ್ಕೆ ಪ್ರತಿದಿನ 10,000 ಸಿಲಿಂಡರ್ ಸಿಗಲಿದೆ. 16,000 ಸಿಲಿಂಡರ್ನ ಪ್ರತಿದಿನ ಕೊಡ್ತೀವಿ. ಪ್ರತಿದಿನ 45,000 ಉಪಯೋಗಿಸಿದ್ರು 16,000 ಕೊಡ್ತೀವಿ. ಕೆಲವು ವಿಶೇಷವಾದಕ್ಕೆ ಹೆಚ್ಚಿಗೆ ಕೊಟ್ಟಿದ್ದೀವಿ. ಹೋಟ್ಲು ಇದಕ್ಕೆಲ್ಲ 20% ಅಂದರೆ 10,000 ಸಿಲಿಂಡರ್ ಕೊಡ್ತೀವಿ. ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ಗೆ ಪ್ರಯಾರಿಟಿಯಲ್ಲಿ 4,800 ಸಿಲಿಂಡರ್ಸ್ ಕೊಡುವಂಥದ್ದನ್ನು, ಕ್ಯಾಂಟೀನ್ಸ್, ಏರ್ಪೋರ್ಟ್, ರೈಲ್ವೆ, ಬಸ್ ಸ್ಟೇಷನ್ಸ್ಗೆ 1,200 ಸಿಲಿಂಡರ್, ಸ್ಟ್ರೀಟ್ ಪ್ರೊಸೆಸಿಂಗು, ಅಗ್ರಿಕಲ್ಚರ್, ಅಲೈಡ್ ಆಕ್ಟಿವಿಟೀಸ್ಗೆ, ಫಾರ್ಮಾಸ್ಯೂಟಿಕಲ್ ಆಕ್ಟಿವಿಟೀಸ್ಗೆ, ಇವೆಲ್ಲಕ್ಕೂ ಕೂಡ 500 ಸಿಲಿಂಡರ್ನ ಪ್ರತಿದಿನ ಕೊಡೋದಕ್ಕೆ. ಇದೆಲ್ಲ ಪ್ರತಿದಿನ ನಾನು ಹೇಳ್ತಾ ಇದ್ದೀನಿ. ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಹೆಚ್ಚಳ ಮಾಡಲಾಗಿದೆ. ಕರ್ನಾಟಕಕ್ಕೆ ಪ್ರತಿಷ್ಠಿತ 44,000 ವಾಣಿಜ್ಯ ಸಿಲಿಂಡರ್ ಅವಶ್ಯಕತೆ ಇದೆ. ಕೇಂದ್ರ ಸರ್ಕಾರದ ಹೊಸ ಆದೇಶದ ಅನ್ವಯ ಹೆಚ್ಚುವರಿ 20% ಅಂದರೆ ಸದ್ಯದ ಲಭ್ಯತೆ ರಾಜ್ಯದಲ್ಲಿ 16,105 ಸಿಲಿಂಡರ್ ಪೂರೈಸಬಹುದಾಗಿದೆ. ಹೋಟೆಲ್, ಡಾಬಾ, ರೆಸ್ಟೋರೆಂಟ್ಗಳು, ಇಂದಿರಾ ಕ್ಯಾಂಟೀನ್ಗಳಿಗೂ ಸೇರಿದಂತೆ 10,000 ಸಿಲಿಂಡರ್ ಪೂರೈಸುವುದಕ್ಕೆ ನಿರ್ದೇಶಿಸಲಾಗಿದೆ. ಉಳಿದಂತೆ ಆಸ್ಪತ್ರೆ, ಶಾಲಾ ಕಾಲೇಜು, ಹಾಸ್ಟೆಲ್ಗಳಿಗೆ ಎಂದಿನಂತೆ 4,200 ಸಿಲಿಂಡರ್ ಪೂರೈಕೆಯಾಗಲಿದೆ. ಸರ್ಕಾರಿ ಸಂಸ್ಥೆ, ಏರ್ಪೋರ್ಟ್, ರೈಲ್ವೆ ನಿಲ್ದಾಣದ ಕ್ಯಾಂಟೀನ್ಗಳಿಗೆ 1,200 ಸಿಲಿಂಡರ್, ಕೃಷಿ ಮತ್ತು ಔಷಧ ವಲಯಕ್ಕೆ 500 ಸಿಲಿಂಡರ್ ಮೀಸಲಿಡಲಾಗಿದೆ. ಇನ್ನು ಹೆಚ್ಚುವರಿ ಸಿಲಿಂಡರ್ ಪೂರೈಕೆ ಆಗ್ತಾ ಇದ್ರೂ ಸಮಸ್ಯೆ ಮಾತ್ರ ಮುಂದುವರೆದಿದೆ. ವಾಣಿಜ್ಯ ಸಿಲಿಂಡರ್ ಇಲ್ಲದೆ ಬೆಂಗಳೂರಿನ ಗಾಂಧಿನಗರದ ಪ್ರಸಿದ್ಧ ಹೋಟೆಲ್ಗೆ ಬೀಗ ಬಿದ್ದಿದೆ. ಮುದ್ದೆ ಮಾದಪ್ಪ ಹೋಟೆಲ್ ಕ್ಲೋಸ್ ಆಗಿದ್ದು ಗ್ರಾಹಕರು ಪರದಾಡಿದ್ದಾರೆ. ಈಗ ಕಳೆದ 2-3 ದಿವಸಗಳಿಂದಲೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಿಲಿಂಡರ್ಗಳ ಪೂರೈಕೆ ಆಗ್ತಾ ಇಲ್ಲ. ಗ್ಯಾಸ್ ಪೂರೈಕೆ ಆಗದ ಹಿನ್ನೆಲೆಯಲ್ಲಿ ಈ ಸರ್ವಿಸನ್ನು ಕೂಡ ನೀಡ್ತಾ ಇಲ್ಲ. ಹೀಗಾಗಿ ಹೋಟೆಲಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಿದೆ. ಇಷ್ಟೇ ಅಲ್ಲ, ಹಾಸನದ ಫುಡ್ ಕೋರ್ಟ್ ಹಾಗೂ ಕ್ಯಾಂಟೀನ್ ಗ್ಯಾಸ್ ಅಭಾವದಿಂದ ಬಂದ್ ಆಗಿದೆ. ಗ್ಯಾಸ್ ಬಿಸಿ ಪ್ರಾಣಿಗಳಿಗೂ ತಟ್ಟಿದೆ. ಮೈಸೂರಿನ ಕುರುಬರಹಳ್ಳಿ ಫಾರ್ಮ್ ಹೌಸ್ನಲ್ಲಿ ಇರುವ 30ಕ್ಕೂ ಹೆಚ್ಚು ಶ್ವಾನಗಳ ಆಹಾರಕ್ಕೂ ಸಿಲಿಂಡರ್ ಸಂಕಷ್ಟ ತಂದಿಟ್ಟಿದೆ. ಸೌದೆ ಒಲೆಯಲ್ಲಿ ಅಡುಗೆ ಮಾಡೋದು ಒಂದು ಚಾಲೆಂಜ್ ಆಗಿದೆ. ಬೀದರ್ ಜಿಲ್ಲೆಯಲ್ಲೂ ಶಾಲಾ ಮಕ್ಕಳ ಬಿಸಿಯೂಟಕ್ಕೂ ಗ್ಯಾಸ್ ಗಂಡಾಂತರ ಬಿಸಿ ತಟ್ಟಿದೆ. भारत में बड़ी मात्रा में कच्चा तेल, गैस और फर्टिलाइजर जैसी अनेक जरूरी चीजें हॉर्मुज स्ट्रेट के रास्ते से आती हैं। युद्ध के बाद से ही हॉर्मुज स्ट्रेट में जहाजों का आना जाना बहुत चुनौतीपूर्ण हो गया है। देश अपनी जरूरत की 60% एलपीजी आयात करता है। इसकी सप्लाई में अनिश्चितता के कारण सरकार ने एलपीजी के डोमेस्टिक उपयोग को प्राथमिकता दी है। साथ ही एलपीजी के देश में ही उत्पादन को भी बढ़ाया जा रहा है। बीते 11 वर्षों में अपनी एनर्जी इंपोर्ट का डाइवर्सिफिकेशन किया है। पहले क्रूड ऑयल, एलएनजी, एलपीजी ऐसी एनर्जी जरूरतों के लिए 27 देशों से इंपोर्ट किया जाता था। वहीं आज भारत 41 देशों से एनर्जी इंपोर्ट करता है। 53 लाख मीट्रिक टन से अधिक का स्ट्रेटेजिक पेट्रोलियम रिजर्व है। कमर्शियल जहाजों पर हमला और हॉर्मुज स्ट्रेट जैसे अंतर्राष्ट्रीय जलमार्ग में रुकावट अस्वीकार्य है। भारत डिप्लोमेसी के जरिए युद्ध के इस माहौल में भी भारतीय जहाजों के सुरक्षित आवागमन के लिए निरंतर प्रयास कर रहा है। मैंने स्वयं भी पश्चिम एशिया की सभी संबंधित नेताओं से बातचीत की है। मैंने सभी से तनाव को कम करने और इस संघर्ष को खत्म करने का आग्रह किया है। भारत ने नागरिकों, एनर्जी और ट्रांसपोर्ट से जुड़े इंफ्रास्ट्रक्चर पर हमलों का विरोध किया है। ಇನ್ನು ಸಂಸದೆ ಪ್ರಿಯಾಂಕಾ ಗಾಂಧಿ ಮಾತನಾಡಿದ್ದು, उन्होंने कहा और देश को अवगत किया है कि परिस्थितियां क्या हैं। कुछ ज़्यादा नई बात नहीं कही है, लेकिन हमने जो नोटिस दिया है डिस्कशन के लिए, वो डिस्कशन होना चाहिए ताकि हम भी जवाब दे पाएँ, पूरा सबके पक्ष सामने आए। मेरे ख्याल से वो अच्छा रहेगा कि डिस्कशन हो पार्लियामेंट में।
ಹುರ್ಮುಜ್ ಜಲಸಂಧಿಯಲ್ಲಿ ಭಾರತದ ಶಿಪ್ಗಳ ಸಂಚಾರಕ್ಕೆ ಇರಾನ್ ಗ್ರೀನ್ ಸಿಗ್ನಲ್ ನೀಡಿದಂತೆ ಕಾಣ್ತಾ ಇದೆ. ಭಾರತದ 2 ಹಡಗುಗಳು ಹುರ್ಮುಜ್ ಕ್ರಾಸ್ ಮಾಡಿದ ಬಗ್ಗೆ ವರದಿಯಾಗಿದೆ. 2 LPG ಟ್ಯಾಂಕರ್ಗಳು ಜಲಸಂಧಿಯನ್ನ ದಾಟಿವೆ. ಭಾರತದತ್ತ ಪೈನ್ ಗ್ಯಾಸ್, ಜಗ್ ವಸಂತ ಹಡಗುಗಳು ಆಗಮಿಸ್ತಾ ಇವೆ ಅಂತ ವರದಿಯಾಗಿದೆ.